ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನ ವಣಗೇರಿ ಗ್ರಾಮದ ಶ್ರೀ ಕಲ್ಯಾಣ ಬಸವೇಶ್ವರ ಹಾಗೂ ಮಾರುತೇಶ್ವರ ಮತ್ತು ಕಲ್ಲಿನಾಥೇಶ್ವರ ಕಾರ್ತಿಕೋತ್ಸವದ ಹಿನ್ನೆಲೆ ಭಕ್ತರ ಸಮ್ಮುಖದಲ್ಲಿ ಮಂಗಳವಾರ ಸಂಜೆ ಮಹಾರಥೋತ್ಸವ ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಮುಂಜಾನೆ ದೇವಸ್ಥಾನದಲ್ಲಿ ಕಲ್ಯಾಣ ಬಸವೇಶ್ವರ ಮೂರ್ತಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿಸಿದರು. ನಂತರ ಶ್ರೀ ಮಂಜುನಾಥ ಗೆಳೆಯರ ಬಳಗದಿಂದ ಧ್ವಜ ಹಾಗೂ ಲಕಮನಗುಳೆ ಗ್ರಾಮದ ಭಕ್ತರಿಂದ ಶ್ರೀ ಕಲ್ಯಾಣ ಬಸವೇಶ್ವರ ಮಹಾರಥೋತ್ಸವಕ್ಕೆ ಹಗ್ಗದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ವಿಜೃಂಭಣೆಯಿಂದ ನಡೆಯಿತು. ರಥಕ್ಕೂ ಮುನ್ನ 15ನೇ ವರ್ಷದ ಶ್ರೀ ಕಲ್ಯಾಣ ಬಸವೇಶ್ವರ ಪಂಚಕಳಸವನ್ನ ತರಲಾಗಿದೆ. ಭಾಜ ಭಜಂತ್ರಿ ಝ್ಯಾನ್ಸ್ ಮೇಳ ಮೂಲಕ ಸಾಗಿ ಬಂದಿತ್ತು. ಸಾಯಂಕಾಲ ಮಹಾರಥಕ್ಕೆ ಸುವರ್ಣಗಿರಿ ವಿರಕ್ತ ಮಠದ ಕನಕಗಿರಿ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮೀಜಿಗಳು ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಹಾರಥವನ್ನ ಸಡಗರ ಸಂಭ್ರಮದಿಂದ ಭಕ್ತರು ರಥ ಹಿಡಿದಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಗಳು ಆದ ಬೇವೂರು, ಮಂಗಳೂರು, ಗುತ್ತೂರು, ಕೆಂಪಳ್ಳಿ, ಚಿಕ್ಕಮ್ಯಾಗೇರಿ, ಕುಡಗುಂಟಿ, ಮುರಡಿ, ನರಸಾಪುರ, ಹುಣಸಿಹಾಳ್, ಗುನ್ನಾಳ್, ನೆಲಜೇರಿ, ಮ್ಯಾಜನೇರಿ, ಕೋಳಿಹಾಳ್, ಎರೆಹಂಚನಾಳ, ಬಿನ್ನಾಳ, ಸಿದ್ನೇಕೊಪ್ಪ, ಚಿಕ್ಕೆನೆಕೊಪ್ಪ, ಮಳ್ಳೇಕೊಪ್ಪ, ಸೋಂಪುರ, ದ್ಯಾಂಪುರ, ರಾಜೂರು ಸೇರಿ ಕುಕನೂರು, ಯಲಬುರ್ಗಾ, ಕುಷ್ಟಗಿ ಹಾಗೂ ಕೊಪ್ಪಳ ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತರ ದಂಡು ಹರಿದು ಬಂದಿದ್ದು ಗ್ರಾಮದ ಅಪಾರ ಭಕ್ತರು ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.